ಬರೀ ಕಷ್ಟಗಳನ್ನೇ ಫೇಸ್ ಮಾಡ್ತಾ ಬಂದಿರೋ ಭಾಗ್ಯ ಬಾಳಲ್ಲಿ ಈಗ ಒಳ್ಳೆ ದಿನಗಳು ಶುರು ಆಗ್ತಿದೆ. ತಾಂಡವ್ ಬಿಟ್ಟು ಹೋದ ಮೇಲಂತೂ ಭಾಗ್ಯ ಫುಲ್ ಸ್ಟ್ರಾಂಗ್ ಆಗಿದ್ದಾಳೆ. ಎಷ್ಟೇ ಕಷ್ಟ ಬಂದ್ರೂ ಕುಗ್ಗದೆ ಮುನ್ನುಗ್ತಿದ್ದಾಳೆ. ಇದೀಗ ಭಾಗ್ಯ ಜೀವನಕ್ಕೆ ಆದೀಶ್ವರ್ ಆಗಮನವಾಗಿದೆ. ಇವರಿಬ್ಬರ ಫ್ರೆಂಡ್ಶಿಪ್ ಕೂಡ ಶುರುವಾಗಿದೆ. ಇದೀಗ ಆದೀಶ್ವರ್ ಕುಸುಮ ಭಾಗ್ಯ ಮನಸ್ಸು ಗೆದ್ದಿದ್ದಾನೆ. ಕುಸುಮ ಆದೀಶ್ವರ್ನ ಮಾತಿಗೂ ಹೊಗಳ್ತಿದ್ದಾಳೆ. ಇದೀಗ ಆದಿನ ಕುಸುಮ ಹೊಗಳ್ತಿರೋದು ನೋಡಿದ್ರೆ ಸೊಸೆ ಮದುವೆನ ಈಕೆಯ ಮುಂದೆ ನಿಂತು ಮಾಡ್ತಾಳನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿ ಮೂಡಿದೆ. ಇದೀಗ ಸೀರಿಯಲ್ನಲ್ಲಿ ಹೊಸ ಟ್ವಿಸ್ಟ್ ಇರೋದು ಫಿಕ್ಸ್. ಮತ್ತೊಂದ್ ಕಡೆ ಶ್ರೇಷ್ಠ ಪಾತ್ರ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಿಲ್ಲ. ಶ್ರೇಷ್ಠ ಪಾತ್ರಕ್ಕೆ ನಟಿ ಗುಡ್ ಬೈ ಹೇಳಿದ್ರ ಅನ್ನೋ ಪ್ರಶ್ನೆ ಕೂಡ ವೀಕ್ಷಕರನ್ನ ಕಾಡ್ತಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಳ್ತಿದೆ. ಇಷ್ಟು ದಿನ ಈ ಸೀರಿಯಲ್ನಲ್ಲಿ ತಾಂಡವ್ ಶ್ರೇಷ್ಠ ರಂಪಾಟ, ಭಾಗ್ಯ ಗೋಳಾಟವನ್ನೇ ತೋರಿಸಲಾಗ್ತಿತ್ತು. ಆದ್ರೆ ಭಾಗ್ಯ ತಾಂಡವ್ಗೆ ಡಿವೋರ್ಸ್ ಕೊಟ್ಟಾಗಿನಿಂದ ಆತನ ಸ್ಥಿತಿ ಕೆಟ್ಟದಾಗಿದೆ. ಶ್ರೇಷ್ಠ ಹಿಂದೆ ಹೋದ ತಾಂಡವ್ ಕೆಲಸ ಇಲ್ಲದೆ ಖಾಲಿ ಕೈಯಲ್ಲಿ ಕೂತಿದ್ದಾನೆ. ಆದ್ರೂ ಕೂಡ ಆತನ ಅಹಂಕಾರ ಕಡಿಮೆ ಆಗಿಲ್ಲ. ಭಾಗ್ಯಗೆ ಒಂದಲ್ಲ ಒಂದು ತೊಂದರೆ ಕೊಡ್ತಾನೆ ಬಂದಿದ್ದಾನೆ. ಆದ್ರೀಗ ಭಾಗ್ಯ ಲೈಫ್ನಲ್ಲಿ ಆದಿ ಎಂಟ್ರಿ ಕೊಟ್ಟಿದ್ದಾನೆ. ಆರಂಭದಲ್ಲಿ ಭಾಗ್ಯನ ಶತ್ರುವಿನಂತೆ ಟ್ರೀಟ್ ಮಾಡ್ತಿದ್ರು. ಈಗ ಆಕೆಯ ಒಳ್ಳೆತನ ಆತನಿಗೆ ಗೊತ್ತಾಗಿದೆ. ಭಾಗ್ಯಳ ಸ್ವಾಭಿಮಾನ, ನಿಷ್ಕಲ್ಮಶ ಮನಸ್ಸು ಆದಿಗೆ ಅರ್ಥವಾಗಿದೆ. ಹೀಗಾಗಿ ಕಾರ್ ಟೈರ್ ಪಂಚರ್ ಆದಾಗ ಕೂಡ ಆದೀಶ್ವರ್ ಹೆಲ್ಪ್ ಮಾಡಿದ್ದ. ಅದಾದ ಬಳಿಕ ದೇವಸ್ಥಾನದಲ್ಲೂ ತಾಳಿ ವಿಚಾರವಾಗಿ ಪುರೋಹಿತರಿಗೆ ಆದೀಶ್ವರ್ ಬುದ್ಧಿ ಹೇಳಿದ್ದ. ಇದೀಗ ಆದೀಶ್ವರ್ ಮೇಲೆ ಕುಸುಮ ಭಾಗ್ಯಗೂ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಕುಸುಮ ಅಂತೂ ಆದೀಶ್ವರ್ನ ದಿನವಿಡೀ ಹೊಗಳ್ತಾ ಇರ್ತಾಳೆ. ಎಷ್ಟು ಒಳ್ಳೆ ಹುಡುಗ ಅಂತ ಪದೇ ಪದೇ ಹೇಳ್ತಿರ್ತಾಳೆ. ಇದೀಗ ಕುಸುಮ ತನ್ನ ಸೊಸೆಗೆ ಆದೀಶ್ವರ್ ಜೊತೆ ಮದುವೆ ಮಾಡಿಸೋದು ಪಕ್ಕ ಅಂತ ಹೇಳ್ತಿದ್ದಾರೆ ವೀಕ್ಷಕರು. ಇದೀಗ ಭಾಗ್ಯ ಆದೀಶ್ವರ್ ಕ್ಲೋಸ್ ಆಗಿದ್ದು ತಾಂಡವ್ಗೆ ಶಾಕ್ ಆಗಿದೆ. ಯಾಕಂದ್ರೆ ಆದೀಶ್ವರ್ ಮೂಲಕ ಭಾಗ್ಯಳನ್ನ ಸೋಲಿಸಬೇಕು ಅಂತ ತಾಂಡವ್ ಅಂದ್ಕೊಂಡಿದ್ದ. ಆದ್ರೀಗ ಭಾಗ್ಯ ಬಗ್ಗೆ ಆದೀಶ್ವರ್ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಹೀಗಾಗಿ ತಾಂಡವ್ಗೆ ಇಲ್ಲೂ ಕೂಡ ಹಿನ್ನಡೆಯಾಗಿದೆ. ಇನ್ನು ಭಾಗ್ಯಗೆ ಏನಾದ್ರೂ ಕೆಟ್ಟದು ಮಾಡಿದ್ರೆ ಆದೀಶ್ವರ್ ತಾಂಡವ್ ಜೊತೆಗಿನ ಬಿಸ್ನೆಸ್ ಡೀಲ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಭಾಗ್ಯ ಆದೀಶ್ವರ್ ಮದುವೆ ಆಗ್ಬೇಕು. ಆಗ ತಾಂಡವ್ ಸೊಕ್ಕು ಕಮ್ಮಿ ಆಗುತ್ತೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಮತ್ತೊಂದ್ ಕಡೆ ಶ್ರೇಷ್ಠ ಪಾತ್ರದ ಕತೆ ಏನು ಅಂತ ಸೀರಿಯಲ್ ಪ್ರೇಮಿಗಳು ಕೇಳ್ತಿದ್ದಾರೆ. ಹಲವು ದಿನಗಳಿಂದ ಶ್ರೇಷ್ಠ ಪಾತ್ರ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಿಲ್ಲ. ತಾಂಡವ್ ಮಾತ್ರ ಆಗಾಗ ಕಾಣಿಸಿಕೊಳ್ತಿದ್ದಾನೆ. ಪೂಜಾ ಮದುವೆ ನಿಲ್ಲಿಸಬೇಕು ಅಂತ ಶ್ರೇಷ್ಠ ಕೂಡ ಆರಂಭದಲ್ಲಿ ಪ್ಲಾನ್ ಮಾಡಿದ್ಲು. ಇದೇ ವಿಚಾರವಾಗಿ ಭಾಗ್ಯಗೂ ಸಾಕಷ್ಟು ತೊಂದರೆ ಕೊಟ್ಟಿದ್ಲು. ಆದ್ರೆ ಪೂಜಾ ಮದುವೆ ವೇಳೆ ಕೂಡ ಶ್ರೇಷ್ಠ ಪಾತ್ರ ಮಿಸ್ಸಿಂಗ್. ಇದೀಗ ಶ್ರೇಷ್ಠ ಪಾತ್ರಕ್ಕೆ ಕಾವ್ಯಗೌಡ ಗುಡ್ ಬೈ ಹೇಳಿದ್ರಂತ ಸೀರಿಯಲ್ ಫ್ಯಾನ್ಸ್ ಕೇಳ್ತಿದ್ದಾರೆ. ಆದ್ರೆ ಈ ಬಗ್ಗೆ ನಟಿ ಕಾವ್ಯ ಆಗ್ಲಿ ವಾಹಿನಿ ಆಗ್ಲಿ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ನಟಿ ಕಾವ್ಯಗೌಡ ಸದ್ಯ ಕಾಟ್ಲೆ ಕಿಚನ್ ಶೋ ನಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಶೋ ಮುಗಿದ ಬಳಿಕ ಮತ್ತೆ ಸೀರಿಯಲ್ ನಲ್ಲಿ ಕಾಣಿಸಿಕೊಳ್ಬಹುದು ಅಂತ ಹೇಳಲಾಗ್ತಿದೆ. ನಮಸ್ಕಾರ.